ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಜೀವನವೇ ಒಂದು ಪ್ರಯಾಣಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಈ ದಿನ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಸ್ನೇಹಿತರೆ, ಈ ದಿನ ಆಂಧ್ರದಲ್ಲಿದ್ದೀನಿ. ಎಂಡ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ, ಯಾವ ರೀತಿಯಾಗಿ ತಯಾರಿಸ್ತಾರೆ ಎಂಬುದಾಗಿ ಬಗ್ಗೆ ನಾನು ಇದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿ ನಾವು ಹೋಗ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿದೆ ಇಲ್ಲೆಲ್ಲ ಸುತ್ತ. ನಾವಿಲ್ಲಿ ಒಂದು ಕಾಡಿನ ಒಳಗೆ ರೀತಿಯಾಗಿ ಬಂದಿದ್ದೇವೆ. ಇಲ್ಲಿ ಹುಡ್ಕೋಣ ಬನ್ನಿ, ಎಲ್ಲೆಲ್ಲಿ ಎಂಡ ರೆಡಿ ಮಾಡ್ತಾರೆ, ಎಲ್ಲೆಲ್ಲಿ ಇಲ್ಲ ಅಂತ ನಾವಿವಾಗ ಹೋಗಿ ನೋಡೋಣ. ನೋಡಿ, ನೋಡಿ ಇಲ್ಲಿ ಎಂಡ ತಯಾರು ಮಾಡ್ತಾರೋ ಗಡಿಗೆ ಹಾಕಿದ್ದಾರೆ. ಇಲ್ಲಿ ಏನೋ ಗೊತ್ತಿಲ್ಲ. ಇದರಲ್ಲಿ ನೋಡಿ, ಇದರಲ್ಲಿ ಎಂಡ ತಯಾರಿಸ್ತಾರೆ. ಇದೇ ಗಿಡ ನೋಡಿ, ಇದ್ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಇದೆಲ್ಲ ಕಡ್ದಿದ್ದಾರಲ್ಲ, ಇದರಲ್ಲೆಲ್ಲ ಎಂಡ ಇಳಿತಾ ಇರುತ್ತೆ. ಬಟ್ ಇಲ್ಲಿ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಇಲ್ಲಿ ನೋಡಿ ಗಡಿಗೆ ಇದೆ, ಇಲ್ಲಿ ಗಡಿಗೆ ಇಟ್ಟಿದ್ದಾರೆ. ಇನ್ನೂ ತೋರಿಸ್ತೀನಿ ಬನ್ನಿ. ಬೇರೆ ಕಡೆ ಇದೆಲ್ಲ ಸುಟ್ಟೋಗಿದೆ, ಬಟ್ ಇನ್ನು ಬೇರೆ ಕಡೆ ನೋಡೋಣ ಬನ್ನಿ ನಾವೆಲ್ಲ. ಇವಾಗ ನೋಡಿ ಇಲ್ಲಿಗೆ ಬಂದಿದ್ದೀವಿ ಮತ್ತೆ ನಾವು. ಬನ್ನಿ ಈ ಕಡೆ ಹೋಗೋಣ. ಇಲ್ಲಿ ಹುಡ್ಕೋಣ ಬನ್ನಿ. ಇಲ್ಲೊಂದು ಗಿಡ ಇದೆ, ನೋಡೋಣ ಇಲ್ಲಿದೆನೋ ಇಲ್ವೋ ಗೊತ್ತಿಲ್ಲ. ಮುಳ್ಳುಗಳೇ ಜಾಸ್ತಿ ಇದೆ ಇಲ್ಲೆಲ್ಲ. ನೋಡ್ತಾ ಇದ್ದೀರಾ ನೋಡಿ ಹೆಂಗಿದೆ ಮುಳ್ಳು, ಹಸಿರು ಐತೆ ತುಂಬ ಇಲ್ಲೆಲ್ಲ. ನೋಡಿ ಇದ್ರ ಒಳಗೆ ಹೋಗ್ಬೇಕು ನಾವೀಗ. ಇದ್ರ ಒಳಗೆ ಹೋಗೋಕ್ಕೆ ಎಲ್ಲಾದರೂ ದಾರಿ ಇದೆ ನೋಡೋಣ. ಈ ಸಮಯದಲ್ಲಿ ನಾವು ನೋಡೋಣ, ಹುಡುಕ್ಬೇಕು ದಾರಿ ಎಲ್ಲಿದೆ ಅಂತ ಹೋಗೋಕ್ಕೆ. ಇದ್ರ ಒಳಗೆ ಹೋಗ್ಬೇಕು ಇವಾಗ ನಾವೆಲ್ಲ. ಇಲ್ಲಿ ಕಾಣುತ್ತಲ್ಲ, ಇದ್ರ ಒಳಗೆ ಹೋಗ್ಬೇಕು ಈಗ. ಇಲ್ಲಿದೆ ದಾರಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ. ಈ ಥರ ಒಳಗೆ ಹೋಗ್ಬೇಕು. ಎಲ್ಲೆಲ್ಲೋ ಇರ್ತವೆ, ಬಟ್ ನಮಗೆ ಕಾಣಲ್ಲ. ನೋಡಿ ಹಿಂಗೆ ಒಳಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಈ ಥರ ಮಾಡ್ತಾರೆ ಒಳಗಡೆ. ಈ ಥರ ಇಲ್ಲಿ ಎಲ್ಲ ಕಡ್ದಿದ್ದಾರೆ ನೋಡಿ. ಈ ಥರ ನೋಡಿದ್ರ, ಇಲ್ಲಿಂದ ಬರುತ್ತೆ ಎಂಡ. ಇಲ್ಲಿ ಗಡಿಗೆ ಹಾಕ್ತಾರೆ ಒಂದು. ಎಲ್ಲ ಇದಾಗಿದೆ, ಎಲ್ಲ ಭಾಳ ದಿನ ಆಗಿದೆ ಇದು ಕಡ್ದು. ನೋಡಿ ಈ ಥರ ಎಲ್ಲ ಒಳಗಡೆ ಹೋಗ್ಬೇಕು. ಈ ಥರದ್ರಲ್ಲಿ ಎಂಡನ ರೆಡಿ ಮಾಡ್ತಾರೆ. ಮತ್ತು ನಾವು ಈ ಕಡೆಗೆ ಬಂದಿದ್ದೀವಿ ಸ್ನೇಹಿತರೆ. ಇದ್ರ ಒಳಗಡೆ ಒಂದು ಗಿಡ ಇದೆ, ಬನ್ನಿ ನೋಡೋಣ. ನೋಡಿ ಈ ಥರ ಇದ್ರ ಒಳಗೆ, ಈ ಥರ ಎಲ್ಲ ಒಳಗೆ ಹೋಗ್ಬೇಕು. ಎಲ್ಲೆಲ್ಲೋ ಬೆಳೆದಿರ್ತವೆ ಗಿಡಗಳು. ಇದೊಂಥರ ಕಾಡು ಥರ ನೋಡಿ, ಎಲ್ಲ ಹೋಗ್ಬೇಕು ಹಿಂಗೆ. ನೀವು ನೋಡ್ತಾ ಇದ್ದೀರಾ, ಬನ್ನಿ ನೋಡಿ. ಈ ಥರ ಕುಡ್ಗಲ್ ತಗೊಂಡು ಒಳಗೆ ಹೋಗ್ತಾ ಇದೀವಿ ಇವಾಗ ನಾವು. ಆ ಈಚಿಲ ಹಣ್ಣುಗಳು ಇರ್ತವೆ, ಹಣ್ಣನ್ನು ನಾವು ತೆಗೆಯಕ್ಕೆ ಹೋಗ್ತಾ ಇದ್ವಿ. ಬನ್ನಿ. ಬನ್ನಿ ಬನ್ನಿ ನೋಡೋಣ. ಈ ಥರ ಕಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇದೆಲ್ಲ ಎಂಡ ಮಾಡೋಕ್ಕೆ ಈ ಥರ ಗಡಿಗೆ ಇಲ್ಲಿ ಹಾಕಿದ್ದೀವಿ ನೋಡಿ. ಈ ಥರ ಗಡಿಗೆನೆಲ್ಲ ಏನು ಮಾಡ್ತಾರೆ ಅಂತಂದರೆ, ಈ ಗಡಿಗೆನ ಈ ಹಗ್ಗಕ್ಕೆ ಕಟ್ಟಿ ಇದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಒಂದು ಎಲೆ ಇಡ್ತಾರೆ. ಇಲ್ಲಿಂದ ಸೀದಾ ಎಂಡ ಬೀಳುತ್ತೆ ಗಡಿಗೆದಲ್ಲಿ. ಅವಾಗ ಏನು ಮಾಡ್ತಾರೆ, ಮತ್ತೆ ತಗೊಂಡೋಗ್ತಾರೆ. ತಗೊಂಡೋಗಿ ಎಂಜಾಯ್ ಮಾಡ್ತಾರೆ. ನೋಡ್ತಾ ಇದ್ರ ಸ್ನೇಹಿತರೆ, ಯಾವ ರೀತಿಯಾಗಿದೆ ಎಂಡ ಒಂದು ತಯಾರಿಸುವ ರೀತಿ ನೋಡಿ. ಎಲ್ಲ ಯಾವ ರೀತಿಯಾಗಿ ಕಟ್ ಮಾಡಿದರೆ ಇಳಿದಿದೆ ನೋಡಿ. ಇಲ್ಲೆಲ್ಲ ಎಂಡ ಇಳಿದಿದೆ ನೋಡಿ. ಈ ಥರ ಹಂಗೆ ರಾತ್ರಿ ಎಲ್ಲ ಕಡ್ದು ರಾತ್ರಿ ಹೋಗ್ಬಿಡ್ತಾರೆ, ಬೆಳಿಗ್ಗೆ ಬಂದು ತಗೊಂಡು ಹೋಗ್ತಾರೆ. ನಾವು ಹಾಗೆ ನೋಡಿ, ಇಲ್ಲಿ ಇಚ್ಚಿರ ಹಣ್ಣು ಅಂತ ಇದ್ದಾವೆ. ಈ ಹಣ್ಣಿನ ಗಿಡದಲ್ಲೆಲ್ಲ ಮುಳ್ಳುಗಳಿರ್ತವೆ, ಭಾಳ ಹುಷಾರಿಂದ ತೆಗಿಬೇಕು ಇದನ್ನು. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇಚ್ಚಿರ ಹಣ್ಣು ಅಂತ ಅವಾಗಿಂದ ಭಾಳ ತಿಂತಾ ಇದ್ದೀವಿ. ಇದಿದೆ ನೋಡಿ ಯಾವ ರೀತಿಯಾಗಿದೆ. ಮುಳ್ಳುಗಳು ಚುಸ್ತವೆ, ಭಾಳ ಹುಷಾರಿಂದ ತೆಗಿಬೇಕು ಹಣ್ಣನ್ನು ನಾವು. ನೋಡಿ ಇದು ಹಣ್ಣು ಯಾವ ರೀತಿಯಾಗಿದೆ, ಇದನ್ನು ತಿಂತಾ ಇದ್ವಿ. ಮತ್ತೆ ಇಲ್ಲಿ ಬೆಳೆದಿದ್ದೀವಿ. ಭಾಳ ಖರ್ಜೂರ ಇರುತ್ತಲ್ಲ, ಖರ್ಜೂರ ಟೇಸ್ಟ್ ಕೊಡುತ್ತೆ ಇದು ಹಣ್ಣು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಖರ್ಜೂರ
ಟೇಸ್ಟ್ ಕೊಡುತ್ತೆ. ನೋಡಿ ಯಾವ ರೀತಿ ಆಗಿದೆ ಸ್ನೇಹಿತರೆ ಈ ಥರ ಹಣ್ಣು. ಇವಾಗ ನಾವು ಈ ಹೆಚ್ಚಿನ ಹಣ್ಣನ್ನು ಕಡಿತಾ ಇದ್ದೀನಿ. ನೀವು ನೋಡ್ತಿರಲ್ಲ ಹಣ್ಣು ನೋಡಿ ಯಾವ ರೀತಿಯಾಗಿದೆ ಬಿಡ್ತದಲ್ಲ ಹಣ್ಣನ್ನು. ಹಣ್ಣು ಭಾಳಷ್ಟು ಸ್ವೀಟ್ ಆಗಿರ್ತದೆ ಹೇಳ್ದಲ್ಲ. ಇದೇನಾಗಿರ್ತಪ್ಪ ಅಂದರೆ ಇದು ಕಾಯಿನೇ, ಬಟ್ ಇದು ಹಣ್ಣು ತಿಂತಾ ಇದ್ರೆ ಏನಾಗುತ್ತೆ ಒಗ್ರೊಗ್ರು ಚೆನ್ನಾಗಿರಲ್ಲ. ಭಾಳ ಹೆಂಗಿರ್ತಪ್ಪ ಅಂದರೆ ಒಗ್ರೊಗ್ರು ಇರುತ್ತೆ. ನೋಡಿ ಯಾವ ರೀತಿ ಆಗಿದೆ ಈ ಕಾಯಿಗಳೆಲ್ಲ. ನೋಡಿ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು 3 ದಿನ ಏನು ಮಾಡ್ಬೇಕು, ಇದಕ್ಕೆ ಸುತ್ತ ಬಟ್ಟೆ ಸುತ್ತಿ ಮನೆಗಿಡ್ಬೇಕು. ಮನೆಗಿಟ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಈ ಥರ ಹಣ್ಣಾಗುತ್ತೆ. ಈ ಥರ ಹಣ್ಣಾಗುತ್ತೆ. ಹಾಗೆ ಇದು ಇದನ್ನ ತಿಂತಾ ಇದ್ರೆ ಹೆಂಗಿರುತ್ತಪ್ಪ ಅಂದ್ರೆ ಖಜ್ರ ಇರುತ್ತಲ್ಲ, ಖಜ್ರ ಥರ ಇರುತ್ತೆ. ನೋಡಿ ಯಾವ ರೀತಿಯಾಗಿದೆ ಇದು ಕಾಯಿ. ಸೇಮ್ ತೆಂಗಿನಕಾಯಿ ಇದೆ ಅಲ್ವಾ, ತೆಂಗಿನಕಾಯಿ ಥರನೇ ಕಾಣ್ತಾ ಇರುತ್ತೆ. ನೀವು ನೋಡ್ತಾ ಇದ್ರಾ ನೋಡಿ, ಇದು ಸುತ್ತ ಹೆಂಗಿದೆ, ತೆಂಗಿನಕಾಯಿ ಹೆಂಗಿರುತ್ತೆ ಅದೇ ಥರ ಇದೆ. ನೋಡಿ ಯಾವ ರೀತಿಯಾಗಿದೆ. ಬನ್ನಿ ಹಾಗಾದ್ರೆ ತಗೊಂಡು ಹೋಗೋಣ ಮನೆಗೆ. ಹಾಗೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಲ್ಲೆಲ್ಲೋ ಹತ್ರದಲ್ಲಿ ಡ್ಯಾಮ್ ಇದೆ ಅಂತ ಸ್ನೇಹಿತರೆ, ಆ ವಿಡಿಯೋನಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.